ಓಂ ದಕ್ಷಿಣಾಮೂರ್ತಯೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಮಗೆ ನವವಿಧ ಭಕ್ತಿಗಳಿರ್ತಕ್ಕಂಥದ್ದು, ವಿಧ ವಿಧವಾಗಿ ಭಗವಂತನ ಆರಾಧನೆ ಮಾಡುವ ಒಂದು ಅನೇಕ ವಿಧಿವಿಧಾನಗಳಿದ್ದರೂ ಸಹ ಹಿಂದಿನಿಂದಲೂ ಸಹ ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಮಗೆ ಹೆಚ್ಚು ಶಕ್ತಿ ಕೊಡ್ತಕ್ಕಂಥದ್ದು, ಮಾನಸಿಕ ತೃಪ್ತಿ ಕೊಡ್ತಕ್ಕಂಥದ್ದು, ಧೈರ್ಯ ಕೊಡ್ತಕ್ಕಂಥದ್ದು, ನಂಬಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಒಂದು ವಿಧಾನ ಅಂತೇಳಿದ್ರೆ ಅದು ಉರುಳು ಸೇವೆ. ಉರುಳು ಸೇವೆಯಿಂದ ನಮಗೆ ವೈಜ್ಞಾನಿಕವಾಗಿ ದೇಹ ಗಟ್ಟಿಯಾಗುತ್ತೆ, ಮನಸ್ಸು ಒಂದು ಸ್ಥಿರತೆ ಬರುತ್ತೆ. ಜೊತೆಗೆ ಈ ಉರುಳು ಸೇವೆಯಿಂದ ಭಗವಂತ ನಮ್ಮ ಜೊತೆ ಇರ್ತಾನೆ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ ಅಂತಕ್ಕಂಥ ಗಟ್ಟಿ ನಂಬಿಕೆ ಕೂಡ ಬರುತ್ತೆ. ಈ ಉರುಳು ಸೇವೆಯನ್ನು ದೇವಾಲಯದಲ್ಲಿ ನಾವು ಗರ್ಭಗುಡಿಗೆ ಕೆಲವರು ಉರುಳು ಸೇವೆ ಮಾಡ್ತಾರೆ, ಕೆಲವರು ಪ್ರಾಕಾರಕ್ಕೆ ಉರುಳು ಸೇವೆ ಮಾಡ್ತಾರೆ, ಕೆಲವರು ಇಡೀ ದೇವಸ್ಥಾನವನ್ನು ಪೂರ್ತಿ ದೇವಸ್ಥಾನ ಹೊರಭಾಗದಲ್ಲೂ ಕೂಡ ಉರುಳು ಸೇವೆ. ಇವತ್ತಿನ ದಿವಸ ನಾವು ಸಾಮಾನ್ಯವಾಗಿ ಗಮನಿಸ್ಬೋದು, ಈ ನಂಜನಗೂಡಿಗೆ ಹೋದಂತಹ ಸಂದರ್ಭ ಇರ್ಬೋದು, ಕುಕ್ಕೆಯಲ್ಲಿರ್ಬೋದು, ಕೆಲವು ನಾಗ ಸಾನ್ನಿಧ್ಯಗಳಲ್ಲಿರ್ಬೋದು. ಇಂತಹ ಕಡೆ ಈಗ ನಂಜನಗೂಡು ಎಷ್ಟು ದೊಡ್ಡ ದೇವಸ್ಥಾನ ನೋಡಿ, ಆ ಸುತ್ತಲೂ ಉರುಳು ಸೇವೆ ಮಾಡ್ತಾ ಇರ್ತಾರೆ. ಹಾಗಾಗಿ ಉರುಳು ಸೇವೆಯಿಂದ ನಮಗೆ ಫಲ ಸಿಗತ್ತಾ, ಒಳ್ಳೇದಾಗತ್ತಾ? ತುಂಬ ಒಳ್ಳೇದಾಗತ್ತೆ, ಮಾನಸಿಕ ಸದೃಢತೆ ಬರುತ್ತೆ. ಈಗ ಸುಬ್ರಹ್ಮಣ್ಯ ಕ್ಷೇತ್ರ, ನಾಗನ ಕ್ಷೇತ್ರಗಳಲ್ಲಿ ಜಾಸ್ತಿನೇ ಮಾಡ್ತಾರೆ. ಇಲ್ಲೇನು ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಔಷಧೀಯ ಗುಣಗಳು, ನಮ್ಮ ದೇಹಕ್ಕೆ ವಾಸಿನೇ ಮಾಡೋಕ್ಕೆ ಆಗಲ್ಲ, ಡಾಕ್ಟ್ರೇ ಅಚ್ಚರಿಯಿಂದ ಹೇಳ್ಬಿಡ್ತಾರೆ, ಇನ್ನು ಇದರಿಂದ ನಮಗೆ ಈ ವಾಸಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಚರ್ಮ ರೋಗಗಳಿರ್ಬೋದು, ಮಾನಸಿಕವಾಗಿ ನೆಮ್ಮದಿ ಇರ್ಬೋದು, ಚಂಚಲತೆ ಇರ್ಬೋದು, ಕೋಪತಾಪಗಳು ಜಾಸ್ತಿ ಇರ್ಬೋದು. ಉರುಳು ಸೇವೆ ಮಾಡೋಕ್ಕೆ ಹೋದಾಗ ನಮಗೆಲ್ಲೋ ಒಂದು ಕಡೆ ನಮ್ಮ ದೇಹ ಮನಸ್ಸು ಕೂಡ ಭಕ್ತಿಯ ಕಡೆಗೆ ಹೋಗೋ ಜೊತೆಗೇನು ಅಂತ ಹೇಳಿದ್ರೆ ತಾಳ್ಮೆ, ಸಹನೆ ಇವೆಲ್ಲವೂ ಕೂಡ ಕೂಡಿ ಬರುತ್ತೆ. ಔಷಧೀಯ ಗುಣಗಳಿರ್ತಕ್ಕಂಥ ಜಾಗಗಳು ಕೂಡ ಅದಾಗಿರುತ್ತೆ. ದೇಹದಲ್ಲಿ ಒಂದು ಸಡಿಲತೆ ಇರುತ್ತೆ, ದೇಹ ನಮಗೆಲ್ಲೋ ತೂಕ ಅಥವಾ ಏನೋ ಒಂಥರ ಚಿತ್ರಹಿಂಸೆ ಕೂಡ ಕಡಿಮೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಧನಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಸೇರಿಕೊಳ್ಳುತ್ತೆ ಉರುಳು ಸೇವೆಯಿಂದ. ನಾವು ವಾರಕ್ಕೊಮ್ಮೆಯಾದರೂ ನಮ್ಮಲ್ಲಿ ಊರಲ್ಲಿರ್ತಕ್ಕಂಥ ನಮ್ಮ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನದ ಪ್ರಾಕಾರ ಆಗ್ಬೋದು, ಗರ್ಭಗುಡಿಯಲ್ಲಾಗ್ಬೋದು, ಉರುಳು ಸೇವೆಯನ್ನು ಮಾಡಿದ್ದೇ ಆದರೆ ದೇಹಕ್ಕೆ ತುಂಬ ಶಕ್ತಿ ಕೂಡ ಬರ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಅದರ ಜೊತೆಗೆ ನಮಗೇನು ಅಂದರೆ ಆ ಭಾಗದ ಧನಾತ್ಮಕ ಶಕ್ತಿಗಳು ಬರೋ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ರೋಗಾಣುಗಳು ಅಥವಾ ದೇಹದಲ್ಲಿರ್ತಕ್ಕಂಥ ರೋಗದ ಅಂಶಗಳು ಕೂಡ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಕೂಡ ನಾವು ಉರುಳು ಸೇವೆ ಮಾಡುವಾಗ ಕಾಯ, ವಾಚ, ಮನಸ್ಸ, ಕರ್ಮಣ ಈ ನಾಲ್ಕೂ ಕೂಡ ಕಾಯ, ವಾಚ, ಮನಸ, ಕರ್ಮಣ ಆ ಭಗವಂತನಿಗೆ ನಾವು ಅರ್ಪಣೆ ಮಾಡಿ ಸಮರ್ಪಣೆ ಮಾಡಿದ್ದೆ ಆದರೆ ಅಲ್ಲಿ ಶರಣು ಭಾವ ಬರುತ್ತೆ. ಭಗವಂತ ನನಗೆ ನೀನೇನಪ್ಪ, ಇನ್ಯಾರೂ ಇಲ್ಲ. ಶರಣು ಭಾವದಿಂದ ಉರುಳು ಸೇವೆ ಮಾಡುವಾಗ ಹೆಂಡತಿ ಎಲ್ಲಿದ್ದಾರೆ, ಗಂಡ ಎಲ್ಲಿದ್ದಾರೆ, ಮಕ್ಕಳೆಲ್ಲಿದ್ದಾರೆ, ಇವತ್ತು ಎಷ್ಟು ಸಂಪಾದನೆ ಬರುತ್ತೆ, ಇದೆಲ್ಲ ಬಿಟ್ಬಿಡ್ಬೇಕು. ಕೇವಲ ಆ ಭಕ್ತಿಯನ್ನು ಒಂದು ಧನ್ಯತಾ ಭಾವ, ಒಂದು ಶರಣು ಭಾವವನ್ನು ಸಮರ್ಪಣೆ ಭಾವ ಇಟ್ಕೊಂಡು ಹೋಗಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಉರುಳು ಸೇವೆಯಲ್ಲಿ ನಾನಾ ವಿಧ ಪ್ರದಕ್ಷಿಣೆಗಳಲ್ಲೇ ನಾನಾ ವಿಧ ಬಿಡಿ. ಪಾದ ಪ್ರದಕ್ಷಿಣೆ ಮಾಡ್ತಾರೆ, ಕೆಲವರು ಪಾದ ಅಂಟಿಸ್ಕೊಂಡು ಪ್ರದಕ್ಷಿಣೆ, ಕೆಲವರು ವಿಧವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ದೇವಸ್ಥಾನವನ್ನು ಸಂಪೂರ್ಣವಾಗಿ ಮುಟ್ಟಿ ನಮಸ್ಕಾರ ಮಾಡೋದು. ಆದರೆ ಉರುಳು ಸೇವೆಗೆ ಹೆಚ್ಚು ಪ್ರಾಶಸ್ತ್ಯ ಇದೆ. ವಾರಕ್ಕೊಮ್ಮೆ ಆದರೂ ನಾವು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವಾಗಲೂ ಅಷ್ಟು ಹೇಳ್ತೀವಿ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ನಂಬಿಕೆಟ್ಟವರಿಲ್ಲವೋ ಅಂತಕ್ಕಂಥ ದಾಸವರೇಣ್ಯರ ಮಾತನ್ನು ಇಲ್ಲಿ ಸ್ಮರಣೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.